ಇರಾನ್ ಇಸ್ರೇಲ್ ಯುದ್ಧ ನಿಜಕ್ಕೂ ನಿಂತು ಹೋಯ್ತಾ? ಯುದ್ಧವನ್ನು ನಿಲ್ಲಿಸಿದ್ದು ಯಾರು? ಶರಣಾಗಿದ್ಯಾರು? ಇರಾನ್ ಅಮೆರಿಕ ವಿರುದ್ಧ ತಿರುಗಿ ಬಿದ್ದರೂ ಅಮೆರಿಕ ಸುಮ್ಮನೆ ಬಿಟ್ಬಿಡ್ತಾ? ತನ್ನ ಮೇಲೆ ದಾಳಿ ಮಾಡಿದರೂ ಕೂಡ ಇರಾನ್ ದೇಶವನ್ನು ಅಮೆರಿಕ ಕ್ಷಮಿಸ್ಬಿಡ್ತಾ? ಟ್ರಂಪ್ ಯುದ್ಧ ಮುಗೀತು ಅಂತ ಇದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಕದನ ವಿರಾಮ ಇಲ್ಲ ಅಂತ ಇದೆ. ಒಟ್ಟಾರೆ ಟ್ರಂಪ್ ತಲೆಯಲ್ಲಿ ನಡೀತಾ ಇರುವ ತಂತ್ರ ಏನಾಗಿರಬಹುದು? ಕದನ ವಿರಾಮ ಆಯ್ತಾ ಇಲ್ವಾ? ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಇವತ್ತಿನ ಸ್ಟೋರಿಯಲ್ಲಿ. ಇರಾನ್ ಇಸ್ರೇಲ್ ಯುದ್ಧ ನಿಂತಿದೆ. ಜಗತ್ತಲ್ಲಿ ಶಾಂತಿ ಸ್ಥಾಪನೆಯಾಗುತ್ತದೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು ಕೂಡ ಇರಾನ್ ಇದುವರೆಗೂ ಯಾವುದೇ ಕದನ ವಿರಾಮದ ಒಪ್ಪಂದ ನಡೆಸಿಲ್ಲ ಅಂತ ಹೇಳಿಕೊಂಡಿದೆ. ಇರಾನ್ ಇಸ್ರೇಲ್ ಯುದ್ಧ ಮುಂದಿನ 12 ಗಂಟೆಯಲ್ಲಿ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಕೊಂಡಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಬೆನ್ನಲ್ಲೇ ಇರಾನ್ ಇದಕ್ಕೆ ಉಲ್ಟಾ ಹೊಡೆದಿದೆ. ಟ್ರಂಪ್ ಮತ್ತೆ ಬಿಲ್ಡಪ್ ತೆಗೆದುಕೊಳ್ಳಲು ಮುಂದಾದ್ರ ಎನ್ನುವ ಅನುಮಾನ ಕಾಡ್ತಿದೆ. ಈ ಮೊದಲು ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷದ ಸಮಯದಲ್ಲಿ ಕೂಡ ತನ್ನ ಮಧ್ಯಸ್ಥಿಕೆಯಿಂದಲೇ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಟ್ರಂಪ್ ಬಿಲ್ಡಪ್ ತೆಗೆದುಕೊಂಡಿದ್ರು. ಆದ್ರೆ ಭಾರತ ಟ್ರಂಪ್ ಮಾತನ್ನು ಅಲ್ಲಗೆಳೆದಿತ್ತು. ಕದನ ವಿರಾಮದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ಅಂತ ಭಾರತ ಸ್ಪಷ್ಟಪಡಿಸಿತ್ತು. ಆದ್ರೆ ಟ್ರಂಪ್ ಇದೀಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತೆ ಅದೇ ಕೆಲಸ ಮಾಡಿದ್ರ ಎನ್ನುವ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಇರಾನ್ ಯಾವುದೇ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಇಸ್ರೇಲ್ ಮೊದಲು ತನ್ನ ದಾಳಿಯನ್ನು ನಿಲ್ಲಿಸಬೇಕಾಗುತ್ತದೆ. ಇಸ್ರೇಲ್ ತನ್ನ ಕಡೆಯಿಂದ ದಾಳಿಯನ್ನು ನಿಲ್ಲಿಸಿದರೆ ಇರಾನ್ ಕೂಡ ಪ್ರತೀಕಾರ ತೀರಿಸಿಕೊಳ್ಳುವುದಿಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಹೇಳಿದ್ದಾರೆ. ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೀವಷ್ಟೇ, ಯಾವುದೇ ಕದನ ವಿರಾಮಕ್ಕೆ ಒಪ್ಪಂದವಾಗಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಟ್ರಂಪ್ಗೆ ಮತ್ತೊಂದು ಮುಖಭಂಗವಾಗಿದೆ. ಈಗಾಗಲೇ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟು ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿತ್ತು. ಇದರಿಂದ ಅಮೆರಿಕ ಮೇಲೆ ರೊಚ್ಚಿಗೆದ್ದಿದ್ದ ಇರಾನ್ ಕೂಡ ಅಮೆರಿಕಾಗೆ ತಿರುಗೇಟು ಕೊಟ್ಟಿತ್ತು. ಇರಾನ್ ತನ್ನ ಮೇಲೆ ಪ್ರತಿ ದಾಳಿ ಮಾಡಬಹುದು ಅಂತ ಅಮೆರಿಕ ಊಹಿಸಿರಲಿಲ್ಲ. ಆದ್ರೆ ಇದೀಗ ಇರಾನ್ ಕೂಡ ಅಮೆರಿಕಾಗೆ ಹೊಡೆತ ಕೊಟ್ಟಿತ್ತು. ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿಬಿಟ್ಟಿದೆ. ಮತ್ತೊಂದೆಡೆ ಇರಾಕ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೂ ಇರಾನ್ ದಾಳಿ ಮಾಡಿದೆ ಅಂತ ವರದಿಯಾಗಿದೆ. ಇನ್ನು ಆಟ ಮುಗಿದಿಲ್ಲ, ಯಾರನ್ನು ಬಿಡುವ ಮಾತೇ ಇಲ್ಲ ಅಂತ ಇರಾನ್ ಶಪಥಗೈದಿತ್ತು. ಈಗ ಅದರಂತೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ನಮ್ಮ ಕ್ಷಿಪಣಿ ದಾಳಿಗಳು ಯಶಸ್ವಿಯಾಗಿವೆ ಅಂತ ಇರಾನ್ ಹೇಳಿಕೊಂಡಿದೆ. ಅಮೆರಿಕದ ಆಕ್ರಮಣಕ್ಕೆ ಇರಾನ್ನ ಸಶಸ್ತ್ರ ಪಡೆಗಳಿಂದ ಪ್ರಬಲ ಪ್ರತಿಕ್ರಿಯೆ ಇದಾಗಿದೆ ಅಂತ ಸಾರಿದೆ. ಕತಾರ್ ಮತ್ತು ಇರಾಕ್ ಕಡೆಗೆ ಪ್ರತೀಕಾರದ ಕ್ಷಿಪಣಿಗಳನ್ನು ಉಡಾಯಿಸುತ್ತಿದ್ದಂತೆ ಕತಾರ್ ಮತ್ತು ಬಹ್ರೈನ್ನಲ್ಲಿರುವ ರಾಯಭಾರ ಕಚೇರಿಗಳನ್ನು ಅಮೆರಿಕ ಬಂದ್ ಮಾಡಿರುವುದಾಗಿ ವರದಿಯಾಗಿದೆ. ಅಮೆರಿಕದ ನಾಗರಿಕರು ಮುಂದಿನ ಮುನ್ಸೂಚನೆ ಬರುವವರೆಗೂ ಸುರಕ್ಷಿತ ಜಾಗದಲ್ಲಿರುವಂತೆ ದೋಹಾದಲ್ಲಿರುವ ಯುಎಸ್ ರಾಯಭಾರ ಕಚೇರಿ ಸೂಚನೆ ನೀಡಿದೆ. ಅತ್ತ ಅಮೆರಿಕ ಕೂಡ ಎಚ್ಚೆತ್ತುಕೊಂಡಿದೆ. ಯಾಕಂದ್ರೆ ಮುಂದಿನ 48 ಗಂಟೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಪಡೆಗಳ ವಿರುದ್ಧ ದಾಳಿ ನಡೆಸಲು ಇರಾನ್ ಸಿದ್ಧತೆ ನಡೆಸಿದೆ ಅಂತ ಅಮೆರಿಕ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಿದೆ. ಆಪರೇಷನ್ ಮಿಡ್ನೈಟ್ ಹ್ಯಾಮರ್ಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯ ವಲಯದ ಇರಾಕ್, ಸಿರಿಯಾ, ಕುವೈತ್, ಸೌದಿ ಅರೇಬಿಯಾ, ಬಹ್ರೈನ್, ಕತಾರ್ ಸೇರಿ ಹಲವು ಪ್ರದೇಶಗಳಲ್ಲಿರುವ ಅಮೆರಿಕ ಪಡೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸಬಹುದು ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಅಮೆರಿಕದ ಸುಮಾರು 40,000 ಪಡೆಗಳಿವೆ. ಇವುಗಳು ಯುದ್ಧ ವಿಮಾನಗಳು, ಸಮರ ನೌಕೆಗಳು, ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಹೊಂದಿದೆ. ಇದೀಗ ಅಮೆರಿಕ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಶುರು ಮಾಡಿರುವ ಇರಾನ್ ಇನ್ನಷ್ಟು ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವ ಸಾಧ್ಯತೆಗಳಿವೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಇರಾನ್ ತನ್ನ ಮೇಲೆ ಈ ದಾಳಿ ಮಾಡಿದ ನಂತರವೂ ಅಮೆರಿಕ ಶಾಂತಿ ಬಯಸುತ್ತಿದೆ ಅಂದ್ರೆ ನಂಬೋದಕ್ಕೆ ಸಾಧ್ಯವೇ? ಅದರಲ್ಲೂ ಟ್ರಂಪ್ ರಂತಹ ಅಹಂಕಾರಿ ಅಧ್ಯಕ್ಷ ಅಮೆರಿಕವನ್ನ ಆಳುತ್ತಿರುವ ಸಂದರ್ಭದಲ್ಲಿ ತನ್ನ ಮೇಲೆ ಅಟ್ಯಾಕ್ ಮಾಡಿದ ದೇಶದ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುವುದನ್ನು ಬಿಟ್ಟು ಕದನ ವಿರಾಮದ ಬಗ್ಗೆ ಮಾತನಾಡ್ತಾ ಇದೆ ಅಂದ್ರೆ ಅಮೆರಿಕದ ಲೆಕ್ಕಾಚಾರ ಬೇರೆನೇ ಇರುತ್ತೆ. ಟ್ರಂಪ್ ತಲೆಯಲ್ಲಿ ಏನೆಲ್ಲಾ ಲೆಕ್ಕಾಚಾರ ನಡೆದಿದೆ ಅನ್ನೋದು ಅವರಿಗೆ ಮಾತ್ರ ಗೊತ್ತು. ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಏರ್ಪಟ್ಟಿದೆ ಎನ್ನುವ ಮೂಲಕ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಜೊತೆ ಟ್ರಂಪ್ ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾರಾ ಎನ್ನುವ ಅನುಮಾನ ಕಾಡಲು ಆರಂಭವಾಗಿದೆ. ಒಂದ್ ಕಡೆ ಶಾಂತಿ ಶಾಂತಿ ಎನ್ನುತ್ತಾ ಇನ್ನೊಂದ್ ಕಡೆ ಇರಾನ್ ದೇಶದ ಪರಮಾಣು ಸ್ಥಾವರಗಳ ಮೇಲೆ ಬಾಂಬ್ ಎಸೆದು ಬಂದಿರುವ ಅಮೆರಿಕದ ನಡೆ ನಿಗೂಢವಾಗಿದೆ. ಆಸಿಂ ಮುನೀರ್ ಅವರನ್ನು ಮುಂದೆ ಇಟ್ಟುಕೊಂಡು ಇರಾನ್ ದೇಶವನ್ನು ಮತ್ತೊಂದು ಅಫ್ಘಾನಿಸ್ತಾನ್ ಮಾಡಲು ಟ್ರಂಪ್ ಹೊರಟಿದ್ದಾರಾ ಎನ್ನುವುದು ಈಗ ಚರ್ಚೆಯ ವಿಷಯವಾಗಿದೆ. ಒಟ್ನಲ್ಲಿ ಅಮೆರಿಕದ ತಂತ್ರಗಾರಿಕೆಯಂತೂ ಎದ್ದು ಕಾಣುತ್ತಿದೆ. ಮತ್ತೊಂದ್ ಕಡೆ ಇರಾನ್ ಕೊಟ್ಟಿದ್ದ ಎಚ್ಚರಿಕೆಗೆ ಅಮೆರಿಕ ಕೂಡ ಚಿಂತೆಗೆ ಒಳಗಾಗಿತ್ತು. ನೀವು ಆರಂಭಿಸಿದ್ದೀರಾ, ನಾವು ಮುಗಿಸುತ್ತೀವಿ.
ಪ್ರತಿಯೊಬ್ಬ ಅಮೆರಿಕ ಪ್ರಜೆಯನ್ನು ಗುರಿಯಾಗಿಸಿಕೊಳ್ಳುತ್ತೇವೆ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿತ್ತು. ಈ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಹಲವೆಡೆ ವಾಸವಾಗಿರುವ ತನ್ನ ದೇಶದ ಪ್ರಜೆಗಳ ರಕ್ಷಣೆಗೆ ಮುಂದಾಗಿದ್ರು. ವಿಶ್ವದಾದ್ಯಂತ ಎಚ್ಚರಿಕೆಯನ್ನು ಜಾರಿಗೊಳಿಸಿದ್ರು. ವಿದೇಶಕ್ಕೆ ಪ್ರಯಾಣಿಸುವ ಅಥವಾ ವಿದೇಶದಲ್ಲಿ ವಾಸಿಸುವ ತನ್ನ ಅಮೆರಿಕದ ನಾಗರಿಕರಿಗೆ ಹೆಚ್ಚಿನ ಭದ್ರತಾ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡಿದ್ರು. ಭವಿಷ್ಯದಲ್ಲಿ ತನ್ನ ದೇಶದ ಪ್ರಜೆಗಳಿಗೆ ತೊಂದರೆ ಆಗದಿರಲಿ ಎನ್ನುವ ಕಾರಣಕ್ಕೂ ಟ್ರಂಪ್ ಕದನ ವಿರಾಮದ ಬಗ್ಗೆ ಯೋಜನೆ ರೂಪಿಸಿರಬಹುದು. ಇದೀಗ ಟ್ರಂಪ್ 12 ದಿನಗಳ ಯುದ್ಧ ಮುಗಿಯಿತು ಅಂತ ಘೋಷಣೆ ಮಾಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿವೆ. 24 ಗಂಟೆಗಳಲ್ಲಿ ಅಧಿಕೃತವಾಗಿ ಯುದ್ಧವು ಕೊನೆಗೊಳ್ಳುತ್ತದೆ. ವರ್ಷಗಳವರೆಗೆ ಮುಂದುವರೆದು ಇಡೀ ಮಧ್ಯಪ್ರಾಚ್ಯವನ್ನು ನಾಶಪಡಿಸಬಹುದಾಗಿದ್ದ ಯುದ್ಧ ಕೊನೆಯದಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಇಸ್ರೇಲ್ ದಾಳಿ ನಿಲ್ಲಿಸಿದ ಕಾರಣ ನಾವು ಪ್ರತಿ ದಾಳಿ ನಿಲ್ಲಿಸಿದ್ದೇವೆ. ಇದು ಕದನ ವಿರಾಮ ಅಲ್ಲ. ನಾವು ಶರಣಾಗುವ ಮಾತಿಲ್ಲ. ನಮ್ಮ ಕೊನೆಯ ಉಸಿರಿನವರೆಗೆ ಹೋರಾಡುತ್ತೇವೆ ಅಂತ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಈ ಯುದ್ಧವನ್ನು ಇಸ್ರೇಲ್ ಆರಂಭಿಸಿದೆ, ಇಸ್ರೇಲ್ ನಿಲ್ಲಿಸಿದೆ, ನಾವು ನಿಲ್ಲಿಸಿಲ್ಲ. ನಮ್ಮ ಮೇಲೆ ಯಾವುದೇ ಶತ್ರು ದಾಳಿ ನಡೆದರೆ ಪ್ರತಿ ದಾಳಿ ನಡೆಸುತ್ತೇವೆ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಇದೀಗ ಟ್ರಂಪ್ ಕದನ ವಿರಾಮ ಘೋಷಿಸಿದ ಬಳಿಕವೂ ಇರಾನ್ ಮತ್ತೆ ನಡೆಸಿದ ದಾಳಿಯಲ್ಲಿ 3 ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಇಸ್ರೇಲ್ ವಿರುದ್ಧದ ಸಂಘರ್ಷವನ್ನು ಕೊನೆಗಾಣಿಸಿ ಕದನ ವಿರಾಮ ಒಪ್ಪಂದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಗಡುವಿಗೆ ಡೋಂಟ್ ಕೇರ್ ಎಂದಿರುವ ಇರಾನ್ ಇದೀಗ ತಾನೇ ಗಡುವು ನೀಡಿದೆ. ಬೆಳಗ್ಗೆ 4 ಗಂಟೆಯೊಳಗೆ ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸುವಂತೆ ಟೆಹರಾನ್ ಅಂತಿಮ ಡೆಡ್ಲೈನ್ ನೀಡಿದೆ. ಒಟ್ಟಾರೆ ಇರಾನ್ ಯಾವುದೇ ಕಾರಣಕ್ಕೂ ಇದುವರೆಗೂ ಬಗ್ಗುವ ಮಾತಾಡಿಲ್ಲ. ಕ್ಷಣ ಕ್ಷಣಕ್ಕೂ ಬೆಳವಣಿಗೆಗಳು ನಡೆಯುತ್ತಿವೆ. ಕದನ ವಿರಾಮದ ಬಗ್ಗೆ ಇರಾನ್ನಿಂದ ಅಧಿಕೃತ ಘೋಷಣೆ ಬರುವವರೆಗೂ ಟ್ರಂಪ್ ಮಾತಿಗೆ ಬೆಲೆ ಇಲ್ಲದಂತಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.